ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿರಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ದ್ವಿತೀಯೋಧ್ಯಾಯದಲ್ಲಿ 6ನೇ ಶ್ಲೋಕ. ಹರಿಣಾ ನಿರ್ಣಯಾನ್ ವಚ್ಮಿ ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ ಎಂದೇ ಆಚಾರ್ಯರು ಹೇಳಿದರು. ಈ ಗ್ರಂಥ ಮಹಾಭಾರತವನ್ನ ನಿರ್ಣಯ ಮಾಡೋದು ಕಷ್ಟ ಇದೆ. ಯಾಕೆ? ಅರ್ಥದಿಂದಲೂ ದೊಡ್ಡದು, ಶಬ್ದದಿಂದಲೂ ದೊಡ್ಡದು. ದೇವತೆಗಳಿಗೂ ಕೂಡ ನಿರ್ಣಯ ಮಾಡೋದು ಕಷ್ಟ ಇದೆ. ಅಂತಹ ಕಠಿಣ ಗ್ರಂಥ. ಆಚಾರ್ಯ ಮುಂದೆ ಹೇಳ್ತಾರೆ, ಭಾಷಾತ್ರಯ ಗೊತ್ತಿರಬೇಕು. ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾ ಅಂತ ಆ ಭಾಷೆಯ ಪರಿಚಯ ಇದ್ದವರು, ಜ್ಞಾನ ಇದ್ದವರು ಮಾತ್ರ ಅದನ್ನ ತಿಳಿಸಿಕೊಡೋದಕ್ಕೆ, ಅದರ ನಿಜವಾದ ಅರ್ಥವನ್ನು ತಿಳಿಸಿಕೊಡ್ಲಿಕ್ಕೆ ಸಾಧ್ಯ, ಹಾಗೆ ಅಂತ ಹೇಳಿದರು. ಮತ್ತೆ ನಿಮಗೆ ಹೆಂಗ್ ಗೊತ್ತು? ಹಾಗೆ ಅಂದರೆ ನಮಗೆ ಪರಮಾತ್ಮನ ಪ್ರಸಾದ, ವೇದವ್ಯಾಸರ ಪ್ರಸಾದದಿಂದ ನಾನು ಎಲ್ಲ ಶಾಸ್ತ್ರವನ್ನ ಕಲಿತಿದ್ದೇನೆ. ವೇದಾದಿಗಳನ್ನು ಶಾಸ್ತ್ರಾಂತರಾಣಿ ನಾನು ಕಲಿತಿದ್ದೇನೆ ಪರಮಾತ್ಮನ ಪ್ರಸಾದದಿಂದ. ಅದರಿಂದ ನಿರ್ಣಯ ಮಾಡಲಿಕ್ಕೆ ಬರುತ್ತದೆ. ಹಾಗೆ ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಕ್ ವಿದಾನ್ ಯಥಾ ಸ ಭಗವಾನ್ ವ್ಯಾಸಃ ಸಾಕ್ಷಾನ್ ನಾರಾಯಣಃ ಪ್ರಭುಃ ಜಗಾದ ಭಾರತಾದೇಶು ತಥಾ ವಕ್ಷ್ಯೇ ತದೀಕ್ಷಯಾ ಸಂಕ್ಷೇಪಾ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ. ನಾನು, ಆಚಾರ್ಯರು ಹೇಳ್ತಾರೆ, ನಾನು ಸಂಚಾರ ಮಾಡ್ತಾ ಅನೇಕ ಕಡೆ ಹೋಗಿದ್ದೆ. ಅಲ್ಲಿ ಗ್ರಂಥಾಲಯದಲ್ಲಿ ನೋಡಿದರೆ ಮಹಾಭಾರತದ ಆ ಗ್ರಂಥಗಳು ಬೇರೆ 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 ಇದೆ. ವೇದವ್ಯಾಸರು ಹೇಳಿದ್ದು ಒಂದು, ಆ ಗ್ರಂಥಾಲಯದಲ್ಲಿ ಇದ್ದ ಮಹಾಭಾರತದ ಗ್ರಂಥಗಳು, ಆ ಶ್ಲೋಕಗಳು ಎಲ್ಲ ಬೇರೆ ಬೇರೆ ಇದೆ. ನಾನು ಅದನ್ನ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತಾರೆ ಆಚಾರ್ಯರು. ನೋಡಿ, ಎಷ್ಟು ಕೆಲಸ ಮಾಡಿರ್ಬೇಕು ಆಚಾರ್ಯರು. ಸಂಚಾರ ಮಾಡೋದೇ ಕಷ್ಟ. ಆ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕು. ಆ ರೀತಿಯಾಗಿ ನಡ್ಕೊಂಡು ಹೋಗಿ ಸಂಚಾರ ಮಾಡಿದ್ದೇನೋ, ಯಾವ ಲೈಬ್ರರಿಯಲ್ಲಿ ಮಹಾಭಾರತ ಪುಸ್ತಕ ಸರಿಯಾಗಿದೆಯೋ, ಹೇಗಿದೆ ಹಾಗೆ ಅಂತ ಪರಿಶೀಲನೆ ಮಾಡಿ ಅದು ಹೇಗಿತ್ತು, ಪೃಥಕ್ ವಿಧ, ಒಂದೊಂದು ರೀತಿಯಲ್ಲಿ ಇತ್ತು. ಆ ರೀತಿಯಾಗಿ ಮಹಾಭಾರತ ಪರಿಸ್ಥಿತಿ ಆಯಿತು. ಆಗ ಯಥಾಸ ಭಗವಾನ್ ವ್ಯಾಸಃ, ಸಾಕ್ಷಾತ್ ನಾರಾಯಣನ ಅವತಾರ ಯಾರು? ಶ್ರೀ ವೇದವ್ಯಾಸರು, ಪ್ರಭು, ಸರ್ವ ಸಮರ್ಥರಾದವರು. ಅವರು ಹೇಳಿದರು, ನನಗೆ ಆಜ್ಞೆ ಮಾಡಿದರು, ಭಾರತಾದೇಶು, ಭಾರತಕ್ಕೆ ನೀನು ಸರಿಯಾದ ಒಂದು ನಿರ್ಣಯವನ್ನ ಬರೀ, ಹಾಗೆ ಅಂತ ನನಗೆ ಆದೇಶ ಮಾಡಿದರು. ವಕ್ಷ್ಯೇ ತದೀಕ್ಷಯ, ಆ ವೇದವ್ಯಾಸರ ಇಚ್ಛೆಯಿಂದ ನಾನು ಇದನ್ನ ಸಂಕ್ಷೇಪವಾಗಿ ಸರ್ವಶಾಸ್ತ್ರಾರ್ಥಂ, ಎಲ್ಲಾ ಶಾಸ್ತ್ರದ ಸಾರ ಏನು ಎಂಬುದನ್ನ ಮಹಾಭಾರತವನ್ನು ಅನುಸರಿಸಿಯೂ ನಾನು ಸಂಕ್ಷೇಪವಾಗಿ ನಾನು ತಿಳಿಸಿಕೊಡ್ತೇನೆ, ಹಾಗೆ ಅಂತ ಇಷ್ಟು ಪ್ರತಿಜ್ಞೆ. ನಿರ್ಣಯ ಸರ್ವಶಾಸ್ತ್ರಾನಾಂ ಭಾರತಂ ಪರಿಕೀರ್ತಿತಂ, ಹಾಗೆ ಅಂತ. ಅಂದ್ರೆ ಮಹಾಭಾರತವನ್ನು ಅನುಸರಿಸಿ ಬೇರೆ ಶಾಸ್ತ್ರದ ನಿರ್ಣಯವನ್ನು ಯಾಕೆ ಮಾಡಬೇಕು? ಹಂಗೆ ಮಹಾಭಾರತಕ್ಕೆ ಏನು ಅಷ್ಟು ದೊಡ್ಡ ಸ್ಟೇಟಸ್, ಹಾಗೆ ಅಂತ. ಮಹಾಭಾರತಕ್ಕೆ ಅಷ್ಟು ದೊಡ್ಡ ಅಂದ್ರೆ ಸರ್ವಶಾಸ್ತ್ರದ ನಿರ್ಣಯ ಮಹಾಭಾರತದಲ್ಲಿ ಹೇಗೆ ಹೇಳಿದ್ದಾರೋ ಅದಕ್ಕೆ ತಕ್ಕಂತೆ ಬೇರೆ ಶಾಸ್ತ್ರಗಳ ಅರ್ಥ ನಿರ್ಣಯವನ್ನ ಮಾಡಬೇಕು. ಒಂದು ಉದಾಹರಣೆಗೆ, ಒಂದು ಬೇರೆ ಪುರಾಣದಲ್ಲಿ ಏನೋ ಹಿಂದೆ ಮುಂದೆ ಆಗಿದ ಘಟನೆ ಹಿಂದೆ ಮುಂದೆ ಆದಾಗ ಯಾವುದು ಮೊದಲಾಯಿತು, ಯಾವುದರ ಅನಂತರ ಆಯಿತು ಅಂತ ತೀರ್ಮಾನ ಮಾಡೋದು ಹೇಗೆ? ಹಾಗೆಂದ್ರೆ ಮಹಾಭಾರತ ನೋಡಿ, ಮಹಾಭಾರತ, ರಾಮಾಯಣ ಅದರಲ್ಲಿ ಹೇಗೆ ಹೇಳಿದ್ದಾರೋ ಆ ಘಟನೆ ಹಾಗೆ ನಡೀತದೆ. ಅದರಿಂದ ಮಹಾಭಾರತದಲ್ಲಿ ಹೇಳಿದಂಗ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ, ಹಾಗೆ ಅಂತ. ಈ ರೀತಿಯಾಗಿ ಮಹಾಭಾರತ ಏನಾಗಿದೆ, ಸರ್ವಶಾಸ್ತ್ರ ನಿರ್ಣಯ ಆಗಿದೆ, ಹಾಗೆ ಅಂತ. ಅಷ್ಟು ಶ್ರೇಷ್ಠವಾದದ್ದು, ಹಾಗೆ ಅಂತ. ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಃ ಪುರಾ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞೆಯಾ ತತ್ರ ತ್ವತ್ತರಿಚ್ಛತ ಭಾರತಂ. ಎಷ್ಟು ಚಂದ ಇದೆ ನೋಡಿ, ಬ್ರಹ್ಮಾಂಡ ಪುರಾಣದಲ್ಲಿ ಬರುವ ವಿಚಾರ ಇದು.
ಒಂದ್ ಸಮಯ ಏನ್ ಮಾಡಿದ್ರು, ಬ್ರಹ್ಮಾದಿ ದೇವತೆಗಳು ವೇದವ್ಯಾಸರ ಅಪ್ಪಣೆಯಂತೆ ಎಲ್ಲಾ ಶಾಸ್ತ್ರವನ್ನ ಮತ್ತು ಮಹಾಭಾರತವನ್ನ ತಕ್ಕಡಿಯಲ್ಲಿ ಇಟ್ರು. ಸರ್ವಶಾಸ್ತ್ರವನ್ನ ಒಂದು ತಕ್ಕಡಿಯಲ್ಲಿ, ಮಹಾಭಾರತ ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟು ತೂಗಿದರು. ಯಾವುದು ಭಾರ ಜಾಸ್ತಿ ಇದೆ ನೋಡೋಣ ಹಾಗೆ ಅಂತ. ಹಾಗೆ ಆಗ ವೇದವ್ಯಾಸರ ಅಪ್ಪಣೆಯಂತೆ ಇದನ್ನ ಮಾಡಿದ್ರು. ಆಗ ಏನಾಯ್ತು, ಮಹಾಭಾರತದ ಭಾರ ಜಾಸ್ತಿಯಾಗಿ ಆ ತಟ್ಟೆ ಕೆಳಗೆ ಬಂತು ಹಾಗೆ ಅಂತ. ಅದರಿಂದ ಏನ್ ನಿರ್ಣಯ ಆಯ್ತು, ದೇವತೆಗಳು ಋಷಿಗಳು ಎಲ್ಲರೂ ಸೇರಿ ಪರೀಕ್ಷೆ ಮಾಡಿದಾಗ ಮಹಾಭಾರತವೇ ಭಾರವುಳ್ಳದ್ದು, ಶ್ರೇಷ್ಠವಾದದ್ದು ಹಾಗೆ ಅಂತ ಗೊತ್ತಾಯ್ತು. ಇದನ್ನ ವೇದವ್ಯಾಸರ ಅಪ್ಪಣೆಯಿಂದ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆ ಹಾಗೆ ಅಂದ್ರೆ, ವೇದವ್ಯಾಸರಿಗೆ ಸಿಟ್ಟು ಬರಲ್ಲವಾ ಅಂತ ಒಂದು ಪ್ರಶ್ನೆ. ನನ್ನ ಗ್ರಂಥವನ್ನ ಪರೀಕ್ಷೆ ಮಾಡಿದ್ರ ನೀವು ಹಾಗೆ ಅಂತ ಸಾಮಾನ್ಯ ಇರುತ್ತದೆ ನೋಡಿ. ನಾವು ಬರೆದ ಗ್ರಂಥವನ್ನ ಇನ್ನೊಬ್ಬರು ನೋಡಿ ಅದು ಹಾಗಿದೆ ಹೀಗಿದೆ ಅಂತ ಟೀಕೆ ಮಾಡಿದರೆ ನಮಗೆ ಸಿಟ್ಟು ಬರುತ್ತದೆ. ಅಜ್ಞ ಜನರಿಗೆ ಬರ್ತದೆ ಸಾಮಾನ್ಯ. ಅದು ಜ್ಞಾನಿಗಳು ಅದೂ ಮಾಡೋದಿಲ್ಲ. ಅವರು ದೇವರು ಬಿಟ್ಟು ಇನ್ನೇನು ಬೇಡೋದಿಲ್ಲ, ಅದು ಅವರ ವಿಚಾರ ಬೇರೆ. ಸಾಮಾನ್ಯವಾಗಿ ಲೋಕದಲ್ಲಿ ಕಂಡದ್ದು. ಅದರಿಂದ ವೇದವ್ಯಾಸರ ಅಪ್ಪಣೆಯಿಂದಲೇ ಈ ಕಾರ್ಯ ಆದದ್ದು ಅಂತ ಹೇಳ್ತಾ ಇದ್ದಾರೆ. ವೇದವ್ಯಾಸರ ಪರ್ಮಿಷನ್ ತೆಗೆದುಕೊಂಡು, ಇಲ್ಲಾಂದ್ರೆ ಅವರಿಗೆ ಸಿಟ್ಟು ಬರ್ಬೋದಾಯ್ತು ಹಾಗೆ ಅಂತ ಪರ್ಮಿಷನ್ ತಗೊಂಡು ಮಾಡಿದ್ರು ಅಂತ ಅಷ್ಟೇ ಹೇಳ್ತಾರೆ. ಇದರ ಮೇಲೆ ಒಂದು ಪ್ರಶ್ನೆ, ಮಹಾಭಾರತ ಶ್ರೇಷ್ಠವಾಯಿತು ಅಂತ ಆದರೆ ನೀವು ಬ್ರಹ್ಮಸೂತ್ರದ ಕಡೆ ಬಂದರೆ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಲ್ಲಿ ಹೇಳ್ತಾರೆ ಆಚಾರ್ಯರು, ಆ ಬ್ರಹ್ಮಸೂತ್ರ ಹೇಗಿದೆ ಅಂದ್ರೆ, ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ, ಬ್ರಹ್ಮಸೂತ್ರಕ್ಕೆ ಸರಿಯಾದ ಸಮವಾದ ಮತ್ತೊಂದು ಶಾಸ್ತ್ರ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಮಹಾಭಾರತ ಬಂದ್ರೆ ಮಹಾಭಾರತ ಶ್ರೇಷ್ಠ, ಬ್ರಹ್ಮಸೂತ್ರಕ್ಕೆ ಬಂದ್ರೆ ಬ್ರಹ್ಮಸೂತ್ರ ಶ್ರೇಷ್ಠ. ಏನು ಶ್ರೇಷ್ಠ ಅಂತ ಇಬ್ಬರು ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಶ್ರೇಷ್ಠ, ಮಹಾಭಾರತವೋ ಬ್ರಹ್ಮಸೂತ್ರವೋ, ಎರಡರಲ್ಲಿ ಯಾವುದು ಅಂತ ಮತ್ತೆ ಒಂದು ಪ್ರಶ್ನೆ ಬಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ವ್ಯಾಖ್ಯಾನದಲ್ಲಿ, ಸೂತ್ರೇಣ ನಿರ್ಣಿತಂ ಭಾರತಂ ಅನ್ಯೇಷಾಂ ನಿರ್ಣಾಯಕಂ ಇತಿ ಸಂಭವಾತ್. ಬ್ರಹ್ಮಸೂತ್ರಕ್ಕೆ ತಕ್ಕಂತೆ ಈಗ ಮಹಾಭಾರತದಲ್ಲಿ ಪರಸ್ಪರ ವಿರುದ್ಧ ಬಂತು ಅಂತ ಇಟ್ಟುಕೊಳ್ಳಿ. ಅದನ್ನು ನೀವು ಹೇಗೆ ನಿರ್ಣಯ ಮಾಡೋದು, ಬ್ರಹ್ಮಸೂತ್ರದ ಆಧಾರದಲ್ಲಿ ನಿರ್ಣಯ ಮಾಡಬೇಕು. ಯಾಕೆ, ಎಲ್ಲಾ ಶಾಸ್ತ್ರಗಳ ನಿರ್ಣಯವನ್ನ ಮಾಡೋದಕ್ಕೆ ಬ್ರಹ್ಮಸೂತ್ರ ಹೊರಟಿರೋದು. ಮುಖ್ಯವಾಗಿ ವೇದಗಳು ಅದನ್ನ ಇಟ್ಕೊಂಡು ಎಲ್ಲಾ ಶಾಸ್ತ್ರಗಳನ್ನು ಕೂಡ ಹೇಗೆ ಅರ್ಥ ಮಾಡಬೇಕು, ನಿರ್ಣಯ ಹೆಂಗೆ ಕಂಡುಹಿಡಿಯೋದು, ಬ್ರಹ್ಮಸೂತ್ರದ ಆಧಾರದಲ್ಲೇ ಮಾಡಬೇಕು ಅಂತ. ಇದು ದೊಡ್ಡವರಿಗೆ ಸಮ್ಮತವಾದ ಒಂದು ವಿಚಾರ. ಇನ್ನು ಅದರಿಂದ ಮಹಾಭಾರತದಲ್ಲಿ ತೊಂದರೆ ಬಂದ್ರೆ ಬ್ರಹ್ಮಸೂತ್ರಕ್ಕೆ ತಕ್ಕಂತೆ ಮಾಡಿ, ಬೇರೆ ಗ್ರಂಥಗಳಲ್ಲಿ ಬಂದ್ರೆ ಅದನ್ನ ಮಹಾಭಾರತ ಇಟ್ಟುಕೊಂಡು ನೀವು ನಿರ್ಣಯ ಮಾಡಿಕೊಳ್ಳಿ ಹಾಗೆ. ಅತೇವ ನಿರ್ಣಯತಾ ನಿರ್ಣಾಯಕತಾ ಚ, ನಿರ್ಣಯ ಮಾಡುವ ಗ್ರಂಥಗಳಲ್ಲಿ ಶ್ರೇಷ್ಠವಾದದ್ದು ಬ್ರಹ್ಮಸೂತ್ರ, ನಿರ್ಣಯ ಮಾಡಲ್ಪಟ್ಟ ಗ್ರಂಥಗಳಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಅದು ಮಹಾಭಾರತ. ಅದರಿಂದ ಮಹಾಭಾರತಕ್ಕೂ ಬ್ರಹ್ಮಸೂತ್ರಕ್ಕೂ ಏನು ವಿರೋಧ ಇಲ್ಲ ಹಾಗೆ. ಅಂದ್ರೆ ಇನ್ನೊಂದು ಪ್ರಶ್ನೆ, ತಾಮ್ರಪರ್ಣಿ ಆಚಾರ್ಯ ಹೇಳ್ತಾರೆ, ಇದೇನು ಗ್ರಂಥಗಳನ್ನ ತೂಗೋದು ಅಂದ್ರೆ ಏನು? ಏನೋ ತರಕಾರಿ ತೂಗುತ್ತಾರೆ, ಸಾಮಾನುಗಳು ತೂಗ್ತಾರೆ, ಸರಿ. ಗ್ರಂಥಗಳನ್ನ ತೂಗ್ತಾರೆ ಅಂದ್ರೆ ಏನದು, ತೂಗ್ಲಿಕ್ಕೆ ಏನಿದೆ ಅದರಲ್ಲಿ ಹಾಗೆಂದ್ರೆ ಆ ಒಂದು ಪ್ರತಿನಿಧಿಯನ್ನ ಇಟ್ರು ಅಂತ ಹೇಳ್ತಾರೆ. ತುಲಾರೋಪಣಂ ಭಾರವತ್ವಂ ಚ ರತ್ನಾದಿ ಪ್ರತಿನಿಧಿ ದ್ವಾರೇಣ ಇತಿ ಉಪಪಾದನೀಯಂ. ಅಂದ್ರೆ ಅದನ್ನ ಹೆಂಗೆ ತೂಗಿದ್ರು ಹಾಗೆಂದ್ರೆ, ಮಹಾಭಾರತದ ರೆಪ್ರೆಸೆಂಟೇಟಿವ್ ಆಗಿ ಒಂದು ಮಣಿ, ಬೇರೆ ಶಾಸ್ತ್ರಗಳ ರೆಪ್ರೆಸೆಂಟೇಟಿವ್ ಆಗಿ ಒಂದು ಮಣಿ ಇಟ್ಟು ತೂಗಿದ್ರು ಹಾಗೆ ಅಂತ. ಈ ರೀತಿಯಾಗಿ ತೂಗಿದಾಗ ಮಹಾಭಾರತವೇ ಭಾರವುಳ್ಳದ್ದಾಯಿತು. ಅದರಿಂದ ಮಹಾಭಾರತ ಎಲ್ಲಾ ಶಾಸ್ತ್ರಕ್ಕಿಂತಲೂ ಶ್ರೇಷ್ಠ ಹಾಗೆ ಅಂತ ನಿರ್ಣಯ ಆಯಿತು ಅಂತ ಬ್ರಹ್ಮಾಂಡ ಪುರಾಣದ ಆಧಾರದಲ್ಲಿ ಆಚಾರ್ಯರು ಇದನ್ನ ತಿಳಿಸಿಕೊಡ್ತಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.